ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಂದ ದೊಡ್ಡೋರವರೆಗೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗಾಗಿರ್ಬೋದು ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಬರುವಂಥ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಮಾಡುವಂಥ ಈ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ಇದಕ್ಕೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು, ಹಾಗೆ ಸ್ವಲ್ಪ ಕೊತ್ತಂಬರಿ, ಇದಿಷ್ಟನ್ನು ಹಾಕಿಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಡ್ರೈ ಆಗೇ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಿಟ್ಟನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕಾಗುತ್ತೆ. ಅದು ಯಾಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ಈ ರೀತಿಯಾಗಿ 1-2 ಸ್ಪೂನಷ್ಟು ಹಿಟ್ಟನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು. ನೆಕ್ಸ್ಟ್ ಇವಾಗ ಅದೇ ಹಿಟ್ಟಿಗೆ ನಾನು 1 ಕಪ್ಪಷ್ಟು ಸೂಜಿ ರವೆ ಅಂದರೆ ಬಾಂಬೆ ರವೆ, ಉಪ್ಪಿಟ್ಟಿಗೆ ಬಳಸ್ತೀವಲ್ಲ ಈ ರವೆನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ನೀರನ್ನು ಹಾಕಿ ಕಲಿಸ್ಕೊಳ್ಬೇಕಾಗುತ್ತೆ. ನಾರ್ಮಲ್ ವಾಟರ್ನೇ ಹಾಕ್ಕೊಂಡು ನಾವು ಇದನ್ನು ತೆಳುವಾಗಿ ಕಲಿಸ್ಕೊಳ್ಬೇಕು, ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು. ರವೆ ಆಗಿರೋದ್ರಿಂದ ನೀರನ್ನು ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಹಾಗಾಗಿ ಕಲಿಸುವಾಗ ಸ್ವಲ್ಪ ತೆಳುವಾಗಿ ಕಲಸಿಟ್ಟಿದ್ರೆ ನಾವು ಇದು ಒಂದು 10 ನಿಮಿಷ ನೆಂದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ತೆಳುವಾಗಿ ಕಲಿಸ್ಕೊಳ್ಬೇಕು. ತೆಳುವಾಗಿ ಕಲಿಸ್ಕೊಂಡಿದ್ದಾದ ನಂತರ ಇದನ್ನು ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ. ಇವಾಗ ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ. ಈ ಟೈಮಿಂಗ್ಸಲ್ಲಿ ನಾವು ಒಳಗೆ ಸ್ಟಫಿಂಗ್ ಮಾಡ್ಕೊಳ್ಬೇಕು. ನಂತರ ಆವಾಗಲೇ ಎತ್ತಿಟ್ಕೊಂಡಿರೋ ಅಂಥ ಪುಡಿನ ನಾವಿಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕು. ಇದು ಬಂದುಬಿಟ್ಟು ಕೋಟಿಂಗ್ಗೆ, ಹಾಗಾಗಿ ನೋಡಿಬಿಟ್ಟು ಈ ಹದದಲ್ಲಿ ನಾವು ರೆಡಿ ಮಾಡ್ಕೊಳ್ಬೇಕು. ರೆಡಿ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ನಂತರ ಇಲ್ಲಿ ಇನ್ನೊಂದು ಬೌಲಲ್ಲಿ 3 ಮೀಡಿಯಮ್ ಸೈಜ್ದು ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ತುರ್ಕೊಂಡಿರೋ ಅಂಥ ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಆಪ್ಷನಲ್ ಇಲ್ಲಿ ಹಾಕೋ ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನು ಕೂಡ. ಅದಕ್ಕೂ ಮುಂಚೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ. ಜೊತೆಗೆ ತುರಿದಿರೋ ಅಂಥ ಕ್ಯಾರೆಟ್ ತುರಿ, ಹಾಗೆ ಒಂದು ಸ್ಮಾಲ್ ಸೈಜ್ದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು. ಹಾಗೆ 1 ಹಸಿಮೆಣ್ಸಿಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿತ್ತು ಅಂತ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ನಂತರ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಚಾಟ್ ಮಸಾಲ ಇಲ್ಲ ಅಂತ ಅಂದರೆ ನೀವು ಆಮ್ಚೂರ್ನ್ ಪೌಡರ್ ಕೂಡ ಹಾಕ್ಕೊಳ್ಬೋದು. ನೋಡಿ, ಎಲ್ಲದನ್ನು ಹಾಕ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕು. ನೆಕ್ಸ್ಟು ನಾವು ಇದನ್ನು ಉಂಡೆಗಳನ್ನ ಮಾಡ್ಕೊಳ್ಬೇಕು. ನೀವು ಯಾವ ಸೈಜಲ್ಲಿ ಮಾಡ್ತೀರಾ ನೋಡಿಬಿಟ್ಟು ತಗೊಳ್ಬೇಕು. ನಾನಿಲ್ಲಿ ಒಂದು ಸಣ್ಣ ಇರಳಿಕಾಯಿ ಸೈಜಲ್ಲಿ ಮಾಡಿಟ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ರೀತಿಯಾಗಿ ನಾವು ಎಲ್ಲ ಉಂಡೆಗಳನ್ನು ಕೂಡ ಮಾಡಿಟ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಎಲ್ಲದನ್ನು ಒಂದ್ಸಲ ಮಾಡಿಟ್ಕೊಂಡ್ರೆ ಮಾಡೋದಕ್ಕೆ ಕೂಡ ಈಸಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ತಗೊಂಡಿರೋ ಅಂಥ ಆಲೂಗೆಡ್ಡೆಯಲ್ಲಿ ನನಗೆ ಒಂದು 5 ಉಂಡೆಗಳಾಗಿದೆ. ಸೈಜ್ ಕಮ್ಮಿ ಮಾಡಿಕೊಂಡ್ರೆ ಜಾಸ್ತಿ ಕೂಡ ಆಗುತ್ತೆ. ನಾವು ತಗೊಂಡಿರೋ ಅಂಥ ಗೋಧಿ ಹಿಟ್ಟು ಹಾಗೆ ರವೆಗೆ ನಮಗೆ ಈ ಅಳತೆಯಲ್ಲಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ನನಗೆ ಇಲ್ಲಿ ಇನ್ನೂ ಕೂಡ ಆಲೂಗೆಡ್ಡೆ ಮಿಶ್ರಣ ಉಳೀತು. ನೀವು ಬೇಕಿದ್ದರೆ ದೊಡ್ಡ ಸೈಜ್ದಾದರೆ 2 ಆಲೂಗೆಡ್ಡೆ ಆದರೆ ಸಾಕು. ನೋಡಿ, ನಂತರ ಇಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ನೆಂದಿರೋ ಅಂಥ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಮಿತ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು, ಗಟ್ಟಿಯಾಗಿ ಆಗಿದೆ. ರವೆ ನೀರನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಂಡಿದೆ. ನಂತರ ನಾವು ಆಲೂಗೆಡ್ಡೆ ಸ್ಟಫಿಂಗ್ ಎಷ್ಟು ತೊಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಕಮ್ಮಿ ಸೈಜಲ್ಲಿ ಇದನ್ನು ತೊಗೊಳ್ಬೇಕಾಗುತ್ತೆ. ಕಣಕನ ತಗೊಂಡು ಚೆನ್ನಾಗಿ ರೌಂಡಾಗಿ ಮಾಡಿಕೊಂಡು ನಾವು ಇದನ್ನು ತೆಳುವಾಗಿ ತೊಟ್ಕೊಳ್ಬೇಕು. ನೀವು ಬೇಕಿದ್ದರೆ ಸ್ವಲ್ಪ ಹರ್ಕೊಳ್ಬೋದು. ಹರ್ಕೊಳ್ಳೋದಕ್ಕೆ ಈಸಿ ಅನ್ನೋದಾದರೆ ಹರ್ಕೊಳ್ಳಿ, ಅಥವಾ ಈ ರೀತಿಯಾಗಿ ಕೈಯಲ್ಲೇ ಪ್ರೆಸ್ ಮಾಡಿಕೊಂಡು ನಾವು ಶೀಟ್ನ ಮಾಡ್ಕೊಳ್ತೀವಿ ಅನ್ನೋದಾದರೆ ಈ ರೀತಿಯಾಗಿ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು ನೀವು ಈ ವಿಡಿಯೋದಲ್ಲಿ, ಈ ರೀತಿಯಾಗಿ ಬೆರಳು ಸಹಾಯದಿಂದ ಚೆನ್ನಾಗಿ ಈ ಥರ ಮಾಡ್ಕೊಳ್ಳಿ. ತೆಳುವಾಗಿ ಮಾಡ್ಕೊಳ್ಳಿ, ಈ ಲೇಯರ್ನ ತುಂಬ ದಪ್ಪದಾಗಿ ಮಾಡ್ಕೊಳ್ಬೇಡಿ. ನಂತರ ಇದಕ್ಕೆ ಆಲೂಗೆಡ್ಡೆ ಸ್ಟಫಿಂಗ್ನ ಹಾಕ್ಕೊಂಡು ಚೆನ್ನಾಗಿ ಕ್ಲೋಸ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಕೈ ಸಹಾಯದಿಂದ ನೀಟಾಗಿ ಕ್ಲೋಸ್ ಮಾಡ್ಕೊಳ್ತಾ ಹೋಗಿ. ನಾನು ಆವಾಗಲೇ ಹೇಳ್ದಂಗೆ ಮೇಲ್ಗಡೆ ಲೇಯರ್ ಏನಿರುತ್ತೆ ಅದನ್ನು ತುಂಬ ದಪ್ಪಾಗಿ ಮಾಡ್ಕೊಳ್ಬಾರ್ದು, ಆಮೇಲೆ ತಿನ್ನೋದಕ್ಕೆ ಚೆನ್ನಾಗೋದಿಲ್ಲ. ತೆಳುವಾಗಿ ಮಾಡಿಕೊಂಡು ಈ ರೀತಿಯಾಗಿ ನೀಟಾಗಿ ರೋಲ್ ಮಾಡ್ಕೊಳ್ತಾ ಕ್ಲೋಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಏನಾದರೂ ಓಪನ್ ಆಯಿತು ಅಂತಂದರೆ ಪರವಾಗಿಲ್ಲ, ಟೆನ್ಷನ್ ಆಗೋದು ಬೇಡ. ನಾವು ಆವಾಗಲೇ ಗೋಧಿ ಹಿಟ್ಟು ತೆಗೆದಿಟ್ಕೊಂಡಿರ್ತೀವಲ್ಲ, ಅದನ್ನು ಕೋಟಿಂಗ್ ಮಾಡ್ಕೊಂಡಿರೋದ್ರಿಂದ ಅದರೊಳಗೆ ಅದ್ದಿದಾಗ ನಮಗೆ ಅದು ಕ್ಲೋಸ್ ಆಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿ ನೀಟಾಗಿ ಲಾಕ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ತಾ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಬಿಟ್ಟು ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಹೋಗಬೇಕು.
ನೋಡ್ತಾ ಇರ್ಬೋದು ನೀವು, ಎಲ್ಲೂ ಕೂಡ ಓಪನ್ ಆಗಿಲ್ಲ. ಒಂದು ಸ್ವಲ್ಪ ಆದರೂ ಪರವಾಗಿಲ್ಲ ಅಂತ ಹೇಳಿದ್ನಲ್ಲ. ಇವಾಗ ಈ ಬ್ಯಾಟರ್ ಒಳಗೆ ನಾವು ಕೋಟಿಂಗ್ಗೆ ಮಾಡ್ಕೊಂಡಿರೋಂಥ ಬ್ಯಾಟರ್ ಒಳಗೆ ಇದನ್ನು ಒಂದು ಸಲ ಡಿಪ್ ಮಾಡ್ಕೊಳ್ಬೇಕಾಗುತ್ತೆ. ಈ ಟೈಮಲ್ಲಿ ನಮಗೆ ಅದೇನಾದರೂ ಒಂದು ಸ್ವಲ್ಪ ಓಪನ್ ಆಗಿತ್ತು ಅಂತ ಅಂದರೆ ಕ್ಲೋಸ್ ಆಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಡಿಪ್ ಮಾಡ್ಕೊಂಡಿದ್ದಾದ ನಂತರ ನಾವು ಇದನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕು. ಇದು ಶಾಲು ಫ್ರೈ ಮಾಡ್ಕೊಳ್ತಾ ಇರೋದು. ಈ ರೀತಿಯಾಗಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿಬಿಟ್ಟು ಎರಡು ಸೈಡು ಕೂಡ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು ಸೈಡು ಒಂದು 3 ಮಿನಿಟ್ಸ್ ಬೇಯಿಸಿದಾದ ನಂತರ ನಾವು ಇದನ್ನು ಉಲ್ಟಾ ಮಾಡಿಬಿಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ. ಇದೇ ರೀತಿಯಾಗಿ ಎರಡು ಸೈಡು ಕೂಡ ಚೆನ್ನಾಗಿ ಕಲರ್ ಒಂಬಣ್ಣಕ್ಕೆ ಬರೋವರೆಗೂ ಕೂಡ ನಾವು ಟರ್ನ್ ಮಾಡಿ ಬೇಯಿಸ್ಕೊಳ್ಬೇಕು. ನೋಡ್ತಾ ಇರ್ಬೋದು ನೀವು, ಈ ರೀತಿಯಾಗಿ ಗೋಲ್ಡನ್ ಕಲರ್ಗೆ ಟರ್ನ್ ಆದಮೇಲೆ ನಾವು ಎಣ್ಣೆಯಿಂದ ಎತ್ಕೊಳ್ಬೇಕಾಗುತ್ತೆ. ತುಂಬಾ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಒಂದು ಡಿಫ್ರೆಂಟ್ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಮಕ್ಕಳಿಗೆ ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಖುಷಿಯಾಗೂ ಕೂಡ ತಿಂತಾರೆ. ಇದನ್ನು ಲಂಚ್ ಬಾಕ್ಸಿಗಾಗಿರ್ಬೋದು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ಎಲ್ಲದಕ್ಕೂ ಕೂಡ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು, ಹಾಗೆ ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಕೂಡ ಇದೆ. ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿಕೊಡಿ, ಮಕ್ಕಳಿಗೆ ತುಂಬಾ ಖುಷಿಪಟ್ಟು ತಿಂತಾರೆ. ಹಾಗೆ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಮಾತ್ರ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೂ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.